ಅರಣ್ಯ ಇಲಾಖೆ ಮಾಡಿರುವಂತಹ ಎಡವಟ್ಟಿನಿಂದಾಗಿ ಆನೆಯ ಜೀವಕ್ಕೆ ಅಪಾಯ ತಂದಿರುವಂತಹ ಒಂದು ಘಟನೆ ಆಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಸಕ್ರೆಬೈಲು ಕ್ಯಾಂಪ್ನ ಆನೆ ಈಗ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದೆ. ಸಕ್ರೆಬೈಲು ಕ್ಯಾಂಪ್ನ ಆನೆ ಬಾಲಣ್ಣನ ಜೀವದ ಜೊತೆಗೆ ಅರಣ್ಯಾಧಿಕಾರಿಗಳು ಚೆಲ್ಲಾಟವನ್ನು ಆಡಿದ್ದಾರೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆನೆ ಬಾಲಣ್ಣನಿಗೆ ಸಂಕಷ್ಟ ಉಂಟಾಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದೆ. ಆನೆಯ ಕಾಲು ನೋವಿಗೆ ಕೊಟ್ಟಂತ ಇಂಜೆಕ್ಷನ್ ನಿಂದಾಗಿ ಈಗ ಜೀವಕ್ಕೆ ಅಪಾಯ ಉಂಟಾಗಿದೆ. 18 ದಿನಗಳ ಹಿಂದೆ ಶಿವಮೊಗ್ಗ ದಸರಾದಲ್ಲಿ ಮಿಂಚಿದ್ದಂಥ ಆನೆ ಇದು. ದಸರಾ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಆನೆ ಬಾಲಣ್ಣ, ಅದರ ಸ್ಥಿತಿ ಈಗ ಅತ್ಯಂತ ಹೀನಾಯವಾಗಿದೆ. ಅಂಬಾರಿ ಆನೆಯ ಜೊತೆಗೆ ದಸರಾದಲ್ಲಿ ಹೆಜ್ಜೆ ಹಾಕಿದ್ದಂಥ ಆನೆ ಬಾಲಣ್ಣ, ಈಗ ಅದರ ಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ, ಚಿಂತಾಜನಕ ಆಗಿದೆ. ಇಂಜೆಕ್ಷನ್ ಕೊಟ್ಟು ಆನೆಯ ಜೀವವೇ ಈಗ ಆಪತ್ತಿನಲ್ಲಿದೆ. ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದೆ. ಸಕ್ರೆಬೈಲ್ ಕ್ಯಾಂಪ್ನಲ್ಲಿ ಇರುವಂತಹ ಆನೆ ಇದು. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆನೆಯ ಪರಿಸ್ಥಿತಿ, ಇದೇ ಆನೆಯ ಪರಿಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಿ. ಕಿವಿಗೆ ಕೊಟ್ಟಂತಹ ಇಂಜೆಕ್ಷನ್ ನಿಂದಾಗಿ ಉಂಟಾಗಿರುವಂತಹ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಆನೆ ಬಾಲಣ್ಣ ಜೀವದ ಜೊತೆಗೆ ಅರಣ್ಯಾಧಿಕಾರಿಗಳು ಆಡಿರುವಂತಹ ಚೆಲ್ಲಾಟ ಇದು. ಕಾಲು ನೋವಿಗಾಗಿ ಕೊಟ್ಟಂತಹ ಇಂಜೆಕ್ಷನ್ ನಿಂದಾಗಿ ಈಗ ಜೀವಕ್ಕೆ ಅಪಾಯದ ಪರಿಸ್ಥಿತಿ ಉಂಟಾಗಿದೆ. ಕಿವಿಗೆ ಕೊಟ್ಟಿರುವಂತಹ ಓವರ್ ಡೋಸ್ ಇಂಜೆಕ್ಷನ್ ನಿಂದಾಗಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದೆ. ಕಿವಿ ಇನ್ನೇನು ಬಿದ್ದೋಗುತ್ತೆ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಆ ಆನೆ ಇದೆ. ಜೀವದ ಜೊತೆಗೆ ಚೆಲ್ಲಾಟ ಆಡಿರೋದು. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿಯೇ ಈ ಒಂದು ಸಂಕಷ್ಟ ಈಗ ಆನೆಗೆ ಬಂದಿದೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತಹ ಆರೋಪ. ದಸರಾ ಸಂಭ್ರಮದಲ್ಲೂ ಕೂಡ ಈ ಆನೆ ಭಾಗಿಯಾಗಿತ್ತು. ಅಂಬಾರಿ ಆನೆಯ ಜೊತೆಗೆ ದಸರಾದಲ್ಲಿ ಹೆಜ್ಜೆ ಹಾಕಿತ್ತು ಬಾಲಣ್ಣ ಆನೆ. ಈಗ ಅದರ ಪರಿಸ್ಥಿತಿ ಹೇಗಿದೆ ನೋಡಿ. ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು. ನಿಮ್ಮ ಅಧಿಕಾರಿಗಳು ಮಾಡಿರುವಂತ ಎಡವಟ್ಟಿದು. ಆನೆ ಬಾಲಣ್ಣನನ್ನ ಸಾವಿನಂಚಿಗೆ ದೂಡಿದ್ರ ಅರಣ್ಯಾಧಿಕಾರಿಗಳು. ವೈದ್ಯರ ಓವರ್ ಡೋಸ್ ಇಂಜೆಕ್ಷನ್ ನಿಂದ ಬಾಲಣ್ಣನ ಜೀವಕ್ಕೆ ಈಗ ಅಪಾಯ ಉಂಟಾಗಿದೆ. ವೈದ್ಯರು ಕೊಟ್ಟಿರುವಂತ ಇಂಜೆಕ್ಷನ್ ನಿಂದ ಆನೆ ಬಾಲಣ್ಣ ಕಿವಿ ಕೊಳಿತಾ ಇದೆ. ಅನಾರೋಗ್ಯ ಇದ್ರೂ ಕೂಡ ದಸರಾಗೆ ಈ ಆನೆಯನ್ನ ಬಳಕೆ ಮಾಡಲಾಗಿತ್ತು. ಇಂಜೆಕ್ಷನ್ ಕೊಟ್ಟು ಬಳಕೆ ಮಾಡಿದ್ರು. ದಸರಾ ತಾಲೀಮು ಸಂದರ್ಭದಲ್ಲಿ ಕಾಲ್ನೋವು ತೀವ್ರ ಆಗಿತ್ತು, ಬಹಳ ನೋವಿಗೆ ತುತ್ತಾಗಿತ್ತು. ಆ ನೋವನ್ನ ಕಡಿಮೆ ಮಾಡೋದಿಕ್ಕೆ ಅಂತ ಹೇಳಿ ಆನೆಯ ಕಿವಿಗೆ ಇಂಜೆಕ್ಷನ್ ಕೊಟ್ಟು ಈ ಒಂದು ಸ್ಥಿತಿಗೆ ತಂದಿದ್ದಾರೆ. ಇಬ್ಬರು ವೈದ್ಯರಿಂದ ಆನೆ ಬಾಲಣ್ಣನಿಗೆ 2 ಬಾರಿ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈಗ ಆ ಇಂಜೆಕ್ಷನ್ ರಿಯಾಕ್ಷನ್ ಆಗಿ ಹೊಳೆತು ಹೋಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದಲ್ಲಿ ನಡೆದಂತಹ ದಸರಾದಲ್ಲಿ ಭಾಗಿಯಾಗಿದ್ದಂತಹ ಆನೆ ಇದು. ಅದರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನಡೆಯೋದಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಂತಹ ಆನೆಗೆ ಇಂಜೆಕ್ಷನ್ ಕೊಟ್ಟು ಆ ಸಂದರ್ಭದಲ್ಲಿ ಬಳಸಲಾಗಿತ್ತು. ಅದರ ಆರೋಗ್ಯ ಸ್ಥಿತಿಯನ್ನು ಕೂಡ ನೋಡದೆ ಕುಂಟ ಸಾಕ್ತಾ ಇರೋದನ್ನು ನೀವು ಗಮನಿಸಬಹುದು. 2 ಇಂಜೆಕ್ಷನ್ ಕೊಟ್ಟು ತಾಲೀಮಿನಲ್ಲಿ ಭಾಗವಹಿಸಿತ್ತು. ಅದಾದ ನಂತರ ದಸರಾ ಉತ್ಸವದಲ್ಲೂ ಕೂಡ ಭಾಗಿಯಾಗಿತ್ತು. ಶಿವಮೊಗ್ಗ ದಸರಾದಲ್ಲಿ ಬಾಲಣ್ಣ ಆನೆ ಭಾಗಿಯಾಗಿತ್ತು. ಈಗ ಆ ಸಂದರ್ಭದಲ್ಲಿ ಕೊಟ್ಟಂತಹ ಇಂಜೆಕ್ಷನ್ ನಿಂದ ಜೀವಕ್ಕೆ ಅಪಾಯ ಉಂಟಾಗಿದೆ. ಕೊಳೆತು ಬಿದ್ದು ಹೋಗುವಂತಹ ಸ್ಥಿತಿಗೆ ತಲುಪಿದೆ ಆನೆಯ ಕಿವಿ. ಕಾಲು ನೋವು ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟಿದ್ರು, 2 ಇಂಜೆಕ್ಷನ್ ಕೊಟ್ಟಿದ್ರು. ಈಗ ಅದು ಕಿವಿಯ ಭಾಗಕ್ಕೆ ಕೊಟ್ಟಂತಹ ಇಂಜೆಕ್ಷನ್ ನಿಂದಾಗಿ
ರಿಯಾಕ್ಷನ್ ಆಗಿದೆ. ಅದರ ಸ್ಥಿತಿ ಈಗ ಬಹಳಷ್ಟು ಗಂಭೀರ ಆಗಿದೆ. ಇನ್ನು ಸುವರ್ಣ ನ್ಯೂಸ್ನ ಕ್ಯಾಮೆರಾ ನೋಡಿ ಅರಣ್ಯಾಧಿಕಾರಿಗಳು ಕಂಗಾಲಾಗಿದ್ದಾರೆ. ಆನೆ ಬಾಲಣ್ಣನನ್ನ ತೋರಿಸೋದಿಕ್ಕೆ ಅರಣ್ಯಾಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಹೇಗಿದೆ ಸ್ಥಿತಿ ಆನೆದು ಅಂತ ಕೇಳಿದ್ರೆ ಸುವರ್ಣ ನ್ಯೂಸ್ ಹೋದಂತ ಸಂದರ್ಭದಲ್ಲಿ ಕಂಗಾಲಾಗಿದ್ದಾರೆ ಅರಣ್ಯಾಧಿಕಾರಿಗಳು. ಅದನ್ನು ತೋರಿಸೋದಿಕ್ಕೂ ಕೂಡ ಮುಂದಾಗಿಲ್ಲ. ಆನೆ ಬಾಲಣ್ಣನನ್ನ ಕ್ಯಾಂಪ್ನಿಂದ ಕಾಡಿಗೆ ಶಿಫ್ಟ್ ಮಾಡಿದ್ದಾರೆ. ಕಾಡೊಳಗೆ ಆನೆ ಬಾಲಣ್ಣನನ್ನ ಇಟ್ಟು ಚಿಕಿತ್ಸೆಯನ್ನು ಈಗ ನೀಡಲಾಗ್ತಾ ಇದೆ. ಎಲಿಫೆಂಟ್ ಕ್ಯಾಂಪ್ನಲ್ಲಿ ಬಾಲಣ್ಣ ಇಲ್ಲ, ತೋರಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಸರಿ, ಹಾಗಾದ್ರೆ ಅದಿರುವಂತ ಕಾಡಿಗೆ ಹೋಗೋಣ ಅಂತ ಹೇಳಿದ್ರು ಕೂಡ ಒಪ್ತಾ ಇಲ್ಲ RFO ವಿನಯ್ ಮುಮಾರ್. ಅದಕ್ಕೆ ಒಪ್ತಾ ಇಲ್ಲ. ಹಾಗಾದ್ರೆ ಅದರ ಸ್ಥಿತಿ ಈಗ ಹೇಗಿದೆ? ಗಾಯಾಳು ಆನೆಗೆ ಕಾಡಿನಲ್ಲಿ ಚಿಕಿತ್ಸೆಯನ್ನು ಕೊಡೋ ಹಾಗಿಲ್ಲ. ಆದ್ರೆ ಅಧಿಕಾರಿಗಳು ಲೋಪವನ್ನ ಮುಚ್ಚಿಕೊಳ್ಳೋದಿಕ್ಕೆ ಆನೆಯನ್ನ ಶಿಫ್ಟ್ ಮಾಡಿದ್ದಾರೆ ಕಾಡಿಗೆ. ಸುವರ್ಣ ನ್ಯೂಸ್ನಲ್ಲಿ ಅಧಿಕಾರಿಗಳ ಎಡವಟ್ಟನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇದೇನಾಯ್ತು? ಆನೆ ಚಿಕಿತ್ಸೆ ಶಿಬಿರ ಇಲ್ಲ, ಒಂದು ಆನೆ ಕಟ್ಟಾಕಿದ್ರಲ್ಲ, ಎತ್ಲ ಹೋಗ್ತದ ಈಗ ಆವಾಗಿತ್ತು ಅವಾಗ. ಅದಲ್ಲ ಅದು ಅಲ್ಲ, ಇಲ್ಲಿ ಇದು ಅಲ್ಲ, ಇನ್ನೊಂದಿತ್ತು ಅಲ್ಲಿ ಕಟ್ಟಾಕಿದ್ರಿ. ಇಲ್ಲಿ ಅಲ್ಲೇ ಕೂತಿದ್ರಲ್ಲ ಚೇರ್ ಹಾಕೊಂಡು ಸುಮಾರು ಹೊತ್ತಿಂದ ನಾವು. ಅದೆಲ್ಲ ಹೋಗ್ಬಿಡ್ತಲ್ಲ, ಅತ್ಲಾಗ ಓಡ್ಬಿಡು. ಇಲ್ಲೇ ಇತ್ತು. ಈಗ ಏನು ಮಾಡ್ತೀರ ನಮ್ಗೆ ಹೇಳ್ರಿ ಅತ್ಲವಲ್ಲ, ಓಡ ಜಿಪ್ಪಲ್ಲಿ. ಮತ್ ಮಳೆ ಗಿಳೆ ಶುರು ಆದ್ರೆ ಮತ್ ನಾವು ಹೊರಗಡೆ ಎಲ್ಲ ಕವರ್ ಮಾಡಕ್ಕಾಗಲ್ಲ. ಬಿಸಿಲಿದ್ದಾಗ್ಲೇ ಸುಮಾರು ಆನೆಗಳು ಇರ್ತವೆ. ಯಾವೇ ನಾವು ಗೊತ್ತಾಯ್ತು. ಹಂಗೇನಾರು ತೀರ ಇದ್ದಾದ್ರೆ ವಾಪಸ್ ಬರೋಣ. ಹಂಗೆ ಇದ್ದಾಗ ವಾಪಸ್ ಕರ್ಕೊಂಡು ವಾಪಸ್ ಬರೋಣ. ನೀವು ಹೋಗೋದೇ ಇಲ್ವಾ ಅಲ್ಲಿ ಒಳಗಡೆ? ನಮ್ದು ಕೆಲ್ಸನೇ ಅದು. ಅದೇ ನಿಮ್ ಜೊತೆಗೆ ಅದಕ್ಕೆ ಬರೋಣ. ಇವಾಗ ಅಂತ ಹೇಳಿದ್ರೆ ಅಲ್ಲಿ ಏನ್ ಕಾಲೇನದು ಒಂದು ಜಾಗದಲ್ಲಿ ಕಟ್ಟು ಇರಲ್ಲ, ಬಿಟ್ಟಿರ್ತೀವಿ ಫ್ರೀ. ಕಷ್ಟ ಅಂದ್ರೆ ಏನ್ ಸಮಸ್ಯೆ ಹೇಳ್ರಿ? ಕಾಡಾನೆಗೆ ಬಿಟ್ಟಿರ್ತೀವಿ ನಾವು. ಅಂದ್ರೆ ನಮ್ಮ ಇದನ್ನ ಕ್ಯಾಪ್ಚರ್ ಅನ್ನೋಣ ಅಲ್ಲೇನೊಂದು ಮರದಲ್ಲಿ ಕಟ್ಟಾಕಿರಲ್ಲ ನಮಗೆ. ಸರ್ ಏನು ಗೊತ್ತಾ, ಹೋಗೋದಿದ್ರೆ ಪಟ್ಟಂತ ಹೋಗಿ ಬೇಗ ಮುಗಿಸ್ಕೊಂಬರೋಣ. ಈಗ ತೋರ್ಸೋದೇನೋ ಅಲ್ಲ, ಈಗ ತೋರ್ಸೋದೇನೋ ನಾಳೆ ತೋರ್ಸೋದೇನೋ ಎಲ್ಲ ಒಂದೇ. ನಾನು ತೋರ್ಸಕ್ ನನಗೇನು ಅಲ್ಲ, ಈಗ ತೋರ್ಸೋದೇನು ನಾಳೆ ತೋರ್ಸೋದೇನು ಎಲ್ಲ ಒಂದೇ. ಮಾಧ್ಯಮ ಹಾಗೂ ಜನರಿಗೆ ಕಾಣದೇ ಇರೋ ರೀತಿಯಲ್ಲಿ ಆನೆಯನ್ನ ಕಾಡಿಗೆ ಈಗ ರವಾನೆ ಮಾಡಿದ್ದಾರೆ. ಕಾಡಿನಲ್ಲೇ ಆನೆ ಬಾಲಣ್ಣನಿಗೆ ಚಿಕಿತ್ಸೆ ನಡೀತಾ ಇದೆ. ಆದ್ರೆ ಆನೆಯನ್ನ ತೋರಿಸಿ ಅಂತ ಹೇಳಿದ್ರೆ ಸಬೂಬನ್ನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಮಾವುತನಿಗೂ ಕೂಡ ಅಧಿಕಾರಿಗಳಿಂದ ಖಡಕ್ ಸೂಚನೆ ಬಂದಿರುವಂತಹ ಸಾಧ್ಯತೆ ಕೂಡ ಇದೆ. ಯಾವ ಗುಟ್ಟನ್ನು ಕೂಡ ನೀಡಬಾರ್ದು, ಹೊರಬೀಳಬಾರ್ದು ಅನ್ನುವಂತಹ ಸೂಚನೆಯನ್ನ ಕೊಟ್ಟರೆ ಹಾಗಾದ್ರೆ ಕೇವಲ ಪೆಟ್ಟು ಬಿದ್ದಿದೆ ಅಂತ ಹೇಳಿ ಮಾವುತ ಕೂಡ ಸುಮ್ಮನಾಗ್ತಾ ಇದ್ದಾರೆ. ಏನಾಗಿದೆ, ಅದರ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಸಣ್ಣ ಪೆಟ್ಟಾಗಿದೆ ಅಂತ ಹೇಳಿ ಸುಮ್ಮನಾಗ್ತಾ ಇದ್ದಾರೆ. ಇವ್ರಿಗೇನಾಗಿದೆ ಈಗ? ಬಾಲಣ್ಣಂಗೆ ಒಂಚೂರು ಹೊಡ್ತಾಗಿತ್ತು. ಎಲ್ಲಿ ಹೊಡ್ತಾ? ಕಿವಿ ಹತ್ರ ಒಂಚೂರು ಆಗಿತ್ತು. ಟ್ರೀಟ್ಮೆಂಟ್ ಮಾಡಿ ಹೋದ್ರು ಡಾಕ್ಟ್ರು. ಎಷ್ಟು ದಿವಸ ಆಯ್ತು? ಆಯಿತು, ಒಂದು ವಾರ ಆಯ್ತು ಅಷ್ಟೇ. ಯಾವ ಟೈಪ್ ಆಗಿದೆ ಅದು? ಕೊಳ್ತೋಗಿದೆಯಾ? ಅಷ್ಟೇನೆ, ಏನಾಗಿಲ್ಲ. ಇದ್ಯಾರಪ್ಪ ಪರಿಶ್ರಮ. ಏನಾದ್ರು ಓವರ್ ಡೋಸ್ ಕೊಟ್ಟ ಆಯ್ತಾನಲ್ಲ? ಡಾಕ್ಟ್ರನ್ನ ಓವರ್ ಡೋಸ್ ಮಾಡಿದ್ರಂತಲ್ಲ? ಏನಾಗಿಲ್ಲ, ಮತ್ತೆ ರೆಡಿ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಅರಣ್ಯಾಧಿಕಾರಿಗಳು ಮಾತಾಡ್ತಾ ಇರುವಂತಹ ರೀತಿ ನೋಡಿದ್ರೆ, ಹೇಳ್ತಾ ಇರುವಂತಹ ಮಾತುಗಳು ನೋಡಿದ್ರೆ ನಿಜಕ್ಕೂ ಕೂಡ ಆನೆಯ ಸ್ಥಿತಿಯ ಬಗ್ಗೆ ಕಳವಳ ಉಂಟಾಗ್ತಾ ಇದೆ. ನಿಜಕ್ಕೂ ಕೂಡ ಯಾವ ಸ್ಥಿತಿಯಲ್ಲಿದೆ ಹಾಗಾದ್ರೆ ಆನೆ? ಮಧುಕರ್, ನಿಜಕ್ಕೂ ಕೂಡ ಆ ಮೂಕ ಪ್ರಾಣಿ ಬಾಲಣ್ಣ ಏನಿದ್ದಾನೆ ನಿಜಕ್ಕೂ ಹೀನಾಯ ಸ್ಥಿತಿಲಿದ್ದಾನೆ ಅಂತಲೇ ಹೇಳ್ಬೋದು. ಆನೆ ಮಾವುತನ ಎಡವಟ್ಟು ಮತ್ತು ಅಲ್ಲಿರ್ತಕ್ಕಂಥ ಮೇಲ್ಜವಾಬ್ದಾರಿ ಹೊತ್ತಿರ್ತಕ್ಕಂತಹ RFO DRFO ಇವರೆಲ್ಲರ ಕೂಡ ಬೇಜವಾಬ್ದಾರಿತನದಿಂದ ಇವತ್ತು ಬಾಲಣ್ಣನ ಸ್ಥಿತಿ ಚಿಂತಾಜನಕ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ.
ಬಾಲಣ್ಣನಿಗೆ ದಸರಾದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಕ್ಕಾಗಲ್ಲ, ಕಾಲು ನೋವಿದೆ ಅಂತ ಹೇಳಿ ನಿವೃತ್ತ ವೈದ್ಯರೊಬ್ಬರು ಬಂದ ನಂತರದಲ್ಲಿ ಅದನ್ನು ತುರ್ತಾಗಿ ನಾವು ಅದಕ್ಕೆ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಇವರು ಮಾವುತ ಏನು ಪ್ರಯತ್ನ ಮಾಡಿದ, ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಅದು ಬಾಲಣ್ಣ ಶಿವಮೊಗ್ಗದ ದಸರಾ ಮೆರವಣಿಗೆಗೆ ಬಂತು. ಯಾಕಂದರೆ ಅರ್ಜುನ ಅನ್ನೋ ಒಂದು ಆನೆ ಬರಬೇಕಾಗಿತ್ತು, ಆನೆಯ ಬದಲು ಈ ಆನೆಯನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದರ ಮಾವುತ ಪರ್ವಿನ್ ಅಂತ ಹೇಳಿ ಏನು ಹಠ ತೊಟ್ಟ, ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಕಾಲು ನೋವಿರ್ತಕ್ಕಂಥ ಆನೆಯನ್ನು ಕರ್ಕೊಂಡು ಬಂದಿದ್ದಾರೆ. ನಿವೃತ್ತ ವೈದ್ಯರು ಅದಕ್ಕೆ ತೊಡೆಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಕಾಲು ನೋವು ಗುಣ ಆಗಲಿ ಅಂತ ಹೇಳಿ. ಅದಾದ ನಂತರ ಇಲ್ಲಿ ತಾಲೀಮಿಗೆ ಬಂದಿರತಕ್ಕಂಥ ಆನೆ ಇನ್ನೇನು ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು, ಅದ್ರ ಕಿವಿ ತಲೆ ಭಾಗ ಎಲ್ಲ ಊದ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಇಲ್ಲ, ಅದಕ್ಕೆ ಆ ರೀತಿ ಇಂಜೆಕ್ಷನ್ ಕೊಡೋಕ್ಕೆ ಬರೋದಿಲ್ಲ, ಇದು ರಿಯಾಕ್ಷನ್ ಆಗ್ತಾ ಇದೆ, ಇದಕ್ಕೆ ಆಂಟಿಬಯೋಟಿಕ್ ಕೊಡಬೇಕು ಅಂತ ಹೇಳಿ ಏನು ನಿವೃತ್ತ ವೈದ್ಯರು ಹೇಳ್ತಾರೆ. ಅವ್ರ ಸಲಹೆಯನ್ನು ಧಿಕ್ಕರಿಸಿ ಅಲ್ಲಿರ್ತಕ್ಕಂಥ ಬಿಡಾರದ ವೈದ್ಯರನ್ನ ಕರ್ಕೊಂಬರ್ತಾರೆ. ಆದರೆ ಅವ್ರ ಜೊತೆಗೆ ಟ್ರೈನಿ ವೈದ್ಯರು ಬಂದಿರ್ತಾರೆ. ಆ ಟ್ರೈನಿ ವೈದ್ಯರು ಮಾಡಿರ್ತಕ್ಕಂಥ ಎಡವಟ್ಟು, ಒಂದು ದಿನ ಒಂದು ಕಿವಿಗೆ ಇಂಜೆಕ್ಷನ್ ಕೊಡ್ತಾರೆ, ಮತ್ತೊಂದು ದಿನ ಮತ್ತೊಂದು ಕಿವಿಗೆ ಇಂಜೆಕ್ಷನ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಹಾಗೂ ಹೀಗೂ ಅದು ತಾಲೀಮನ್ನು ಮುಗಿಸಿ ದಸರಾ ಮೆರವಣಿಗೆನ ಮುಗಿಸಿ ಬಿಡಾರಕ್ಕೆ ಹೋದ ನಂತರ ಆ ಆನೆಯ ಕಿವಿ ಕೊಳಿಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಒಂದು ಕಿವಿ ಅಂತೂ ಸಂಪೂರ್ಣವಾಗಿ ಕೊಳೆತು ಬಿದ್ದು ಹೋಗೋ ಪರಿಸ್ಥಿತಿ ಬಂದಿರತಕ್ಕಂಥದ್ದು, ಇನ್ನೊಂದು ಕಿವಿ 10% ಅದು ಇದಾಗಿರ್ತಕ್ಕಂಥದ್ದು. ಎರಡೂ ಕಿವಿಗೆ ಆ ಥರ ಕೊಟ್ಟಿದ್ದಾರೆ. ಅದು ಮಾವುತನ ಮಾಡಿರ್ತಕ್ಕಂಥ ಎಡವಟ್ಟು ಅಂತ ಹೇಳಿ ವೈದ್ಯರ ಮೂಲಗಳು ಹೇಳ್ತಾ ಇದೆ. ಯಾಕಂದರೆ ರಕ್ತನಾಳಗಳಿಗೆ ಕೊಡಬಾರ್ದು ಅಂತ ಹೇಳಿ ಇಂಜೆಕ್ಷನನ್ನು ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ರು ಕೂಡ, ಇಲ್ಲ ರಕ್ತನಾಳಗಳಿಗೆ ಕೊಡಿ ಅಂತ ಹೇಳಿ ರಕ್ತನಾಳಗಳಿಗೆ ಕೊಡಿಸಿದ ಪರಿಣಾಮ ಆ ಆನೆಯ ಕಿವಿ ಈ ರೀತಿ ಪ್ರಾರಂಭ ಆಗಿದೆ. ಈಗ ಒಂದು ಆನೆಯ ದೇಹದ ಉಷ್ಣತೆಯನ್ನು ಹೆಚ್ಚು ಕಡಿಮೆ ಮಾಡುವುದು ಅಥವಾ ನಿಯಂತ್ರಣ ಮಾಡತಕ್ಕಂಥದ್ದು ಕಿವಿಯೇ ಆನೆಯ ದೇಹದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಂತಹ ಕಿವಿಗೆ ಇವರು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಒಂದು ಕಿವಿ ಬಿದ್ದು ಹೋಗುತ್ತೆ, ಇನ್ನೊಂದು ಕಿವಿ 10% ಈ ಥರ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಆ ಬಾಲಣ್ಣನ ಪರಿಸ್ಥಿತಿ ಚಿಂತಾಜನಕ ಆಗಿರ್ತಕ್ಕಂಥದ್ದು. ಬನ್ನೇರುಘಟ್ಟದಿಂದ ಈಗ ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಮಾಧ್ಯಮದವರು ಹೋದರೆ, ಸಾರ್ವಜನಿಕರು ಹೋದರೆ ಆನೆ ಬಾಲಣ್ಣನ ನೋಡುವ ಪರಿಸ್ಥಿತಿ ಇಲ್ಲ, ಕಾಡಿಗೆ ತಗೊಂಡೋಗಿ ಬಿಡ್ತಾರೆ. ಆಮೇಲೆ ನಂತರ ಮತ್ತೆ ಟ್ರೈನಿಂಗ್ ಕ್ಯಾಂಪಿಗೆ ಕರ್ಕೊಂಡು ಬರ್ತಾರೆ. RFO ವಿಜಯ್ ಕುಮಾರ್ ಆಗಲಿ, DRFO ವಿಜಯ್ ಕುಮಾರ್ ಅವರಾಗಲಿ ಮೇಲ್ನೋಟಕ್ಕೆ ಅವ್ರ ಪಾತ್ರ ಇಲ್ಲದೇ ಇದ್ರು ಕೂಡ, ಆದರೆ ಈ ಮಾವುತ ಮಾಡ್ತಕ್ಕಂಥ ಎಡವಟ್ಟನ್ನಾಗಲಿ, ಆ ಕಾವಡಿ ಮಾಡ್ತಕ್ಕಂಥ ಎಡವಟ್ಟನ್ನಾಗಲಿ ಅವರು ನಿಯಂತ್ರಣ ಮಾಡಬೇಕಾಗಿತ್ತು, ಗಮನಿಸಬೇಕಾಗಿತ್ತು. ಈ ಥರ ನಡೀತಾ ಇದೆ ಅಂತ ಹೇಳಿ ನೋಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರನೇ ಅವ್ರ ನಿಯೋಜನೆ ಆಗಿರ್ತಕ್ಕಂಥದ್ದು. ಸರ್ಕಾರ ಅದಕ್ಕೋಸ್ಕರ ಅವರಿಗೆ ಬಿಡಾರದ ಆನೆಗಳನ್ನು ನೋಡ್ಕೊಳ್ಳೋಸ್ಕರ ಸಂಬಳ ಕೊಡ್ತಕ್ಕಂಥದ್ದು. ಇವೆಲ್ಲವನ್ನು ಗೊತ್ತಿದ್ದು ಕೂಡ ಅವರು ಬೇಜವಾಬ್ದಾರಿತನ ತೋರಿಸಿದ್ದಾರೆ, ನಿರ್ಲಕ್ಷ್ಯ ತೋರಿಸಿದ್ದಾರೆ. ಹಾಗಾಗಿ ಆನೆಗೆ ಇದಾಗಿದೆ. ಇಷ್ಟೇ ಅಲ್ಲ, ಅಂಬಾರಿ ಹೊತ್ತ ಆನೆ ಸಾಗರಿಗೂ ಕೂಡ ಹೊಟ್ಟೆ ನೋವಿಗೆ ಕಾರಣಕ್ಕಾಗಿ ಇಂಜೆಕ್ಷನ್ ಕೊಟ್ಟು ಹೊಟ್ಟೆ ನೋವಿನ ಹುಳ ಆಗಿದೆ ಅಂತ ಹೇಳಿ ಅದು ಕೂಡ ಈಗ ಒಂದು ರೀತಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹೀಗೆ ಆ ಬಿಡಾರದ ಆನೆಗಳು ಏನೇನಿದೆ ಅಲ್ಲಿರ್ತಕ್ಕಂಥ ಆನೆಗಳಲ್ಲಿ ಹಲವು ಆನೆಗಳು ಕೂಡ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕ್ಯಾಂಪ್ ನಲ್ಲಿ ಚಿಕಿತ್ಸೆಯನ್ನ ನೀಡೋ ಬದಲು ಕಾಡಿನಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ವಿಚಾರ, ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾನೂನು, ಇದಕ್ಕೂ ಕೂಡ ಒಂದು ಕಾನೂನು ಅಂತ ಇದೆಯಲ್ವಾ? ಖಂಡಿತ ಮಧುಕರ್, ನೀವು ಹೇಳಿ 100ಕ್ಕೆ 100 ಸತ್ಯ. ಯಾವುದೇ ಕಾರಣಕ್ಕೂ ಕೂಡ ಕಾಡಿನಲ್ಲಿ ಆನೆಗೆ ಚಿಕಿತ್ಸೆ ಕೊಡಬಾರ್ದು. ಆದರೆ ಇವರಾಗಿರ್ತಕ್ಕಂಥ ಬೇಜವಾಬ್ದಾರಿ ಲೋಪದೋಷಗಳನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ಸಾರ್ವಜನಿಕರು ಬರ್ತಾರೆ, ಮಾಧ್ಯಮದವರು ಬರ್ತಾರೆ ಅಂತ ಹೇಳಿ ಆನೆಯನ್ನು ಆ ಸಂದರ್ಭದಲ್ಲಿ ಕಾಡಿಗೆ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆಮೇಲೆ ಸಂಜೆ ಆದಮೇಲೆ ಮತ್ತೆ ತಗೊಂಡ್ಬಂದು ಆ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಆ ಕ್ರಾಲ್ಗಳನ್ನು ಏನು ಇಟ್ಟಿದ್ದಾರೆ, ಅಲ್ಲಿ ಕಾಡಾನೆಗಳನ್ನು ಪಳಗಿಸ್ಕೊಳ್ಳುವಂಥ ಸ್ಥಳ, ಅಲ್ಲಿ ತಗೊಂಡು ಬಂದು ಮತ್ತೆ ಇಡ್ತಕ್ಕಂಥದ್ದು. ಮಾಧ್ಯಮಗಳು ಬಂದರೆ ಮತ್ತೆ ಕಾಡಿಗೆ ಹೋಗೋದು, ಈ ಥರ ಮಾಡ್ತಾ ಇದ್ದಾರೆ. ಒಂದು ಕಾಲು ನೋವಿನ ಸಣ್ಣ ಒಂದು ಪ್ರಾಬ್ಲಮ್ ಅಲ್ಲಿದ್ದ ಬಾಲಣ್ಣನಿಗೆ ಅದು ಚಿಕಿತ್ಸೆ ಕೊಟ್ಟು ಗುಣಮುಖ ಮಾಡಿ ಅದನ್ನು ಬಿಡಾರದಲ್ಲಿ ಇಟ್ಕೋಬೇಕಾಗಿತ್ತು. ಆ ಕಾಲು ನೋವಿಂದ ಬಳಲ್ತಿದ್ದ ಆನೆಯನ್ನು ದಸರಾಗೆ ಕಳಿಸ್ತಾರೆ. ಆ ದಸರಾ ಕಳಿಸಿದಾಗ ಅದು ತಲೆ ಮತ್ತು ಕಿವಿ ಭಾಗ ಊದ್ಕೊಳ್ಳೋ ಹಾಗಾಗುತ್ತೆ, ಇನ್ಫೆಕ್ಷನ್ ಆಗ್ತಾ ಇದೆ, ಅದಕ್ಕೆ ತೊಂದರೆ ಆಗ್ತಿದೆ ಅಂದಾಗ ಮತ್ತೆ ಕಿವಿಗೆ ಇಂಜೆಕ್ಷನ್ ಕೊಟ್ಟು ಈ ರೀತಿ ತೊಂದರೆ ಮಾಡ್ತಾರಲ್ಲ, ಇವ್ರಿಗೆ ಏನಾದರೂ ಮನುಷ್ಯತ್ವ ಇದೆಯಾ? ಒಂದು ಮೂಕ ಪ್ರಾಣಿಯನ್ನು ನೋಡ್ಕೊಳ್ಳೋ ರೀತಿ ಇದೆ. ಈ ಏನು ಮಾವುತ ಇದ್ದಾನೆ ಫರ್ವಿನ್ ಅಂತ, ಅವನ ಬಗ್ಗೆ ಪ್ರಮುಖವಾಗಿ ಹೇಳಬೇಕಾದ್ರೆ, ಆತ ಈಗಾಗಲೇ ಚಾಮರಾಜನಗರದ ರಾಮನಗರ ಕ್ಯಾಂಪ್ನಲ್ಲಿದ್ದ, ಅಲ್ಲೂ ಕೂಡ ಎಡವಟ್ಟು ಮಾಡಿ ಅಲ್ಲಿಂದ ಆತ ಬನ್ನೇರುಘಟ್ಟಕ್ಕೆ ಹೋಗ್ತಾನೆ. ಬನ್ನೇರುಘಟ್ಟದಲ್ಲೂ ಎಡವಟ್ಟು ಮಾಡಿದ್ದಕ್ಕೆ ಇಲ್ಲಿ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿತ್ತು ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಆತನ ಬಗ್ಗೆನೂ ಕೂಡ ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಆತ ಮಾಡಿರೋ ಎಡವಟ್ಟಿನಿಂದನೇ ಆಗಿರೋದು. ಕಾವಡಿಯ ಮಾತನ್ನು ಕೂಡ ಆತ ಕೇಳಿಲ್ಲ. ನಿವೃತ್ತ ವೈದ್ಯರು ಹೇಳಿದ್ದಾರೆ ಇಲ್ಲಿ ಇಂಜೆಕ್ಷನ್ ಕೊಡಬಾರ್ದು, ರಕ್ತನಾಳಕ್ಕೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಆತ ಅದನ್ನು ಮೀರಿ ಅಲ್ಲಿಗೆ ಕೊಡಿಸ್ತಾನೆ ಅಂತ ಹೇಳಿದರೆ, ಇಲ್ಲಿರ್ತಕ್ಕಂಥ DRFO ಏನು ಮಾಡ್ತಾರೆ, RFO ಏನು ಮಾಡ್ತಾರೆ, ಅವ್ರ ಮೇಲಧಿಕಾರಿಗಳು ACF ಏನು ಮಾಡ್ತಾರೆ, ಹಾಗಾದರೆ DCF ಏನು ಮಾಡ್ತಾರೆ, ಇವರೆಲ್ಲ ಏನು ಮಾಡ್ತಾರೆ, ಇವ್ರ ಜವಾಬ್ದಾರಿಗಳು ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಒಂದು ಮೂಕ ಪ್ರಾಣಿ ಎಲ್ಲಿ ಹೇಳ್ಕೊಳಕ್ಕೆ ಸಾಧ್ಯ ಆಗಿದೆ? ನನ್ನ
ಕಾಲು ನೋವಾಗ್ತಿದೆ, ನಡೆಯೋಕ್ಕಾಗ್ತಿಲ್ಲ, ತಲೆ ಊದ್ಕೊಂಡಿದೆ, ಕಿವಿ ಊದ್ಕೊಂಡಿದೆ ಅಂತ ಹೇಳಿ ರಿಯಾಕ್ಷನ್ ಆಗ್ತಾ ಇದೆ ಅಂದಾಗ ಅದನ್ನು ನೋಡಿಕೊಂಡು ವಾಪಸ್ ಕಳಿಸಿ ಇಡಬೇಕಾಗಿತ್ತಲ್ಲ. ದಸರಾ ಆನೆಗೆ ಬರ್ತಕ್ಕಂಥ ಸಂಭಾವನೆ ಮೇಲೆ ಕಂಡಿಟ್ಟು ಈ ಮಾವುತ ಈ ರೀತಿ ಮಾಡ್ತಾನಲ್ಲ, ಈ ಮಾವುತನಿಗೆ ಇನ್ನೇನು ಹೇಳಬೇಕು? ಯಾವುದರಲ್ಲಿ ಆತನಿಗೆ ಬೈದ್ರೆ ಹೇಗೂ ಸರಿ ಹೋಗಲ್ಲ, ಆತನಿಗೆ ಒಂದು ಕಠಿಣವಾದ ಒಂದು ಶಿಕ್ಷೆಯನ್ನೇ ಕೊಡಬೇಕು. ಆನೆಗೆ ಹೇಗೆ ತೊಂದರೆ ಆಗಿದೆಯೋ ಆತನಿಗೆ ಆ ರೀತಿ ತೊಂದರೆ ಆದಾಗ ಮಾತ್ರ ಆತ ಸರಿಪಡಿಸ್ಕೊಳ್ತಾನೆ. ಜೀವನದಲ್ಲಿ ಮೂಕ ಪ್ರಾಣಿಗಳಿಗೆ ಇನ್ನೊಮ್ಮೆ ಈ ರೀತಿ ಮಾಡಿದರೆ ತನಗೆ ಶಾಪವಾಗಿ ಪರಿಣಮಿಸುತ್ತೆ ಅನ್ನೋದು ನನಗೆ ಅರ್ಥ ಆಗಬೇಕು. ಇದನ್ನ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮಾಡಬೇಕು. ಇಲ್ಲದೆ ಹೋದ್ರೆ ಮೂಕ ಪ್ರಾಣಿಯ ಮೂಕ ರೋಧನ ಅರಣ್ಯ ರೋಧನವಾಗಬಾರ್ದು, ಅರಣ್ಯ ರೋಧ ಆಗಕ್ಕೆ ಈ ಸಚಿವರು ಬಿಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಮಧುಕರ್. ಓಕೆ, ಥ್ಯಾಂಕ್ ಯು ರಾಜೇಶ್ ಡೀಟೇಲ್ಸ್ಗೆ. ಇದು ಯಾರದ್ದೋ ಪ್ರತಿಷ್ಠೆಗೋಸ್ಕರ ಆನೆ ಈಗ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡಿರೋದು, ಜೀವಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದೆ. ನಿಜಕ್ಕೂ ಕೂಡ ಇಲ್ಲಿ ಯಾರ್ದು ತಪ್ಪಿದೆ? ಅಧಿಕಾರಿಗಳು ಎಲ್ಲಿ ತಪ್ಪನ್ನ ಮಾಡಿದ್ರು? ಮಾವುತನ ತಪ್ಪು ಎಷ್ಟರ ಮಟ್ಟಿಗಿದೆ? ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗ್ಲೇಬೇಕು. ಆನೆಯ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡಿರೋದು ಎಷ್ಟರ ಮಟ್ಟಿಗೆ ಸರಿ? ಅರಣ್ಯ ಇಲಾಖೆಯ ಸಚಿವರು ಈ ಬಗ್ಗೆ ಗಮನ ಹರಿಸಲೇಬೇಕಿದೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಲೇಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.